ಭಾರತದ ಹಾಗೂ ಪಾಕಿಸ್ತಾನ ಗಡಿಭಾಗದಲ್ಲಿ ಹೃದಯಘಾತದಿಂದ ಮೃತಪಟ್ಟ ಧಾರವಾಡ ಜಿಲ್ಲೆಯ ಗರಗ ಗ್ರಾಮದ ಸೈನಿಕ ವಸಂತ ಕೆಂಚರೆಡ್ಡಿರವರ ಮನೆಗೆ ಇಂದು ಧಾರವಾಡ ಮತಕ್ಷೇತ್ರದ ಮಾಜಿ ಶಾಸಕ ಅಮೃತ ದೇಸಾಯಿರವರು ಭೇಟಿ ನೀಡಿ ಅಸುನೀಗಿದ ಯೋಧನ ತಾಯಿಗೆ ಸಾಂತ್ವನ ಹೇಳಿದರು. ನಾವೆಲ್ಲ ನಿಮ್ಮ ಕುಟುಂಬದವರೊಳಗೆ ಸದಾ ಇರುತ್ತೇವೆ, ಚಿಂತಿಸಬೇಡಿ. ನಿಮ್ಮ ಮಗ ದೇಶ ಸೇವೆ ಮಾಡುತ್ತಿದ್ದಾಗ ಅಸುನೀಗಿದ್ದಾರೆ, ಅವರು ಸ್ವರ್ಗ ಸೇರುತ್ತಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಹೇಳಿದರು. ಯೋಧನ ಕುಟುಂಬದ ಜೊತೆ ನಿನ್ನೆಯಿಂದಲೂ ನಿಂತಿರುವ ಗ್ರಾಮೀಣ ಮಾಜಿ ಯೋಧರ ಸಂಘಟನೆ ಹಾಗೂ ನಿವೃತ್ತ ಹೊಂದಿದ ಮಾಜಿ ಸೈನಿಕರುಗಳು ಹಾಗೂ ಯೋಧನ ಜೊತೆ ಸೈನ್ಯದಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿ ಬಂದಿರುವ ಸ್ನೇಹಿತರು ಹಾಗೂ ಗರಗ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಗ್ರಾಮದ ಸಾರ್ವಜನಿಕರು ಯೋಧನ ಸಾವಿನ ಸುದ್ದಿ ತಿಳಿದು ಮನನೊಂದಿದ್ದಾರೆ. ಇಡೀ ಗ್ರಾಮಕ್ಕೆ ಕರಾಳ ಮೌನ ಆವರಿಸಿದೆ ಎಂದು ಮೃತ ಯೋಧನ ಸಹಿತ ಹಾಗೂ ಕರ್ನಾಟಕ ಗ್ರಾಮೀಣ ಮಾಜಿ ಸೈನಿಕ ಸಂಘದ ಅಧ್ಯಕ್ಷರಾದ ಬಸವರಾಜ ಬಡಿಗೇರರವರು ಅಸುನೀಗಿದ ಗೆಳೆಯನಿಗೆ ಸಂತಾಪ ಸೂಚಿಸಿದ್ದಾರೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಪಾರ್ಥಿವ ಶರೀರ ಸ್ವಗ್ರಾಮಕ್ಕೆ ಬರುತ್ತಿದ್ದು ಎಲ್ಲಾ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆ ಹೊರಟು ಸೈನಿಕನ ಅಂತ್ಯಕ್ರಿಯೆ ಬೆಳಿಗ್ಗೆ 11 ಗಂಟೆಗೆ ಗರಗ ಗ್ರಾಮದಲ್ಲಿ ನಡೆಯಲಿದೆ. ಚಂದ್ರಗೌಡ ಪಾಟೀಲ್, ಕರಾಳ ಸತ್ಯ ನ್ಯೂಸ್, ಗರಗ. ಕೊನೆಯದಾಗಿ ಹೇಳಬೇಕಂತಂದ್ರೆ ಫ್ಲ್ಯಾಗ್ ನಗರಿ ಗರಗದಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಮತ್ತು ಈಗೇನು ಹುತಾತ್ಮರಾದಂಥ ವಸಂತ್ ಅವರು ಒಟ್ಟಿಗೆ ನಾವು ಆರ್ಮಿ ಸೇರೋಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಅದೇ ರೀತಿ ನಾವು ಆರ್ಮಿ ಸೇರಿದ್ವಿ. ನಮ್ಮ ಅವರ ಒಡನಾಟ ಮತ್ತು ಸ್ನೇಹ ಬಹಳ ಒಂದು ಹತ್ತಿರದ ಸಂಬಂಧವಿತ್ತು. ಅವ್ರ ಜೊತೆಗೆ ಕಳೆದಂಥ ಕ್ಷಣ ಅಂತಂದ್ರೆ ನಾವು ಅವರು ಏನು ಆರ್ಮಿ ಸೇರಿದ್ವಿ, ಆರ್ಮಿಗೆ ಸೇರಿದಾಗಿಂದ ಅವರು ನಾವು ಅಗಲಬೇಕಾದಂಥ ಪರಿಸ್ಥಿತಿ ಬಂತು. ಅವರು ಬೇರೆ ಯೂನಿಟಲ್ಲಿ ಸರ್ವಿಸ್ ಮಾಡ್ತಾಯಿದ್ರು, ನಾವು ಬೇರೆ ಯೂನಿಟಲ್ಲಿ ಸರ್ವಿಸ್ ಮಾಡ್ತಾಯಿದ್ವಿ. ಆದರೆ ದುರ್ದೈವಕರ ಸಂಗತಿ ಏನಂತಂದ್ರೆ ನಾವು ಇವತ್ತು ರಿಟೈರ್ಡ್ ಆಗಿ ಬಂದಾಗ ನಮ್ಮ ಆತ್ಮೀಯ ಗೆಳೆಯ ಒಬ್ಬ ತೀರ್ಕೊಂಡನನ್ನುವಂಥದ್ದು ಸುದ್ದಿ ಕೇಳಿ ನಮ್ಗೆ ದೊಡ್ಡ ಆಘಾತ ಆಗೈತಿ. ಅದು ನಮ್ಗೆ ತೀರ್ಕೊಂಡನಂತೇಳಿ ನಾವು ಅಂದ್ಕೊಂಡಿವಿ. ಬಟ್ ಅವರ ಒಂದು ಈ ದೇಶ ಸೇವೆಯ ಇದು ಏನೈತಿಲ್ಲ ಅದು ಅಜರಾಮರವಾಗಿರ್ತೈತಿ. ಅವರು ಆರ್ಮಿಯಲ್ಲಿ ಏನು ಸರ್ವಿಸ್ ಮಾಡಬೇಕಾದ್ರೆ ಅವರು ಹುತಾತ್ಮರಾಗ್ಯಾರ. ಆ ಒಂದು ಸ್ಯಾಕ್ರಿಫೈ ಎಂಥದಪ್ಪ ಅಂತಂದ್ರೆ ಎಲ್ಲರಿಗೂ ಸಿಗುವಂಥದ್ದಲ್ಲ, ಅದು ಬಹಳ ಒಂದು ಪುಣ್ಯವಂತರಿಗೆ ಸಿಗುವಂಥ ಸಾವು. ಅಂಥ ಸಾವು ಅವ್ರಿಗೆ ಸಿಕ್ಕತಿ. ಅವರು ದೇಶ ಸೇವೆಗೋಸ್ಕರ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ರು. ಅವ್ರ ತಾಯಿ ಆದಂಥವ್ರು 2 ಮಕ್ಕಳನ್ನು ಈ ದೇಶ ಸೇವೆಗೋಸ್ಕರ ಮುಡಿಪಾಗಿಟ್ಟಿದ್ರು. ಅವರ ಈ ವಸಂತ್ ಅವರು ಏನು ಹುತಾತ್ಮರಾಗಿದ್ದಾರೆ, ಅವರ ತಂದೆ ಕೂಡ ಪೊಲೀಸ್ ಇಲಾಖೆಯಲ್ಲಿ ಸುದೀರ್ಘವಾದಂಥ ಒಂದು ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿದ್ದರು. ಅವರ ಕುಟುಂಬ ಅಂತಂದ್ರೆ ನಮ್ಮ ಭಾರತ ದೇಶವಾಗಲಿ ಮತ್ತು ನಮ್ಮ ರಾಜ್ಯವಾಗಲಿ ಸೇವೆ ಒಳಗನ ಬಂದುಬಿಟ್ಟೈತಿ. ಆ ತಾಯಿಗೆ ಶಾಂತವನ್ನು ಹೇಳೋದಕ್ಕೋಸ್ಕರ ಇವತ್ತು ನಮ್ಮ ಮಾನ್ಯ ಮಾಜಿ MLA ಗಳಾದಂಥ ಅಮೃತ ದೇಸಾಯಿ ಅವರು ಕೂಡ ಇಲ್ಲಿ ಆಗಮಿಸಿದ್ರು. ನಾವು ಆ ತಾಯಿಗೆ ಶಾಂತವನ್ನು ಹೇಳೋಕ್ಕೆ ಎಲ್ಲರೂ ನಮ್ಮ ಮಾಜಿ ಸೈನಿಕರಾಗಲಿ ಗ್ರಾಮದ ಹಿರಿಯರಾಗಲಿ ಎಲ್ಲ ಯುವಕರು ಇವತ್ತು ಬಂದು ನಿಂತೀವಿ. ಈ ಮನೆಯಲ್ಲಿ ಇವತ್ತು ಎಂಥ ಒಂದು ಇದು ಸೃಷ್ಟಿಯಾಗೈತೆ ಅಂತಂದ್ರೆ ನಾವು ಹುತಾತ್ಮರಾದಂಥ ಒಬ್ಬ ಸೈನಿಕನನ್ನು ನಾವು ಯಾವ ರೀತಿ ಮಡವಾಳ ಜಾತ್ರೆ ಮಾಡ್ತೀವಲ್ಲ ಅದೇ ರೀತಿ ಮಾಡಬೇಕನ್ನುವಂಥ ಒಂದು ಇದನ್ನ ಇಟ್ಕೊಂಡ ಹಗಲಿರುಳು ಅವ್ರ ಜೊತೆಗೆ ನಾವು ನಿಂತೇವಿ. ಕುಟುಂಬಸ್ಥರ ಜೊತೆಗೆ ನಾವು ಯಾವಾಗಲೂ ಇರ್ತೇವೆ ಅಂತಕ್ಕಂಥ ಭರವಸೆ ಕೊಡೋದ್ರ ಜೊತೆಗೆ ನಾವು ಅವರ ಒಂದು ಪಾರ್ಥಿವ ಶರೀರ ಬಂದು ಮುಟ್ಟಿ ಅದೊಂದು ಸಂಸ್ಕಾರ ಏನು ಅಂತ್ಯ ಸಂಸ್ಕಾರ ಮಾಡಬೇಕು ಅದನ್ನೆಲ್ಲ ಮುಗಿಸಿದ ನಂತರನೇ ನಾವು ಹೋಗ್ತೀವಿ. ಅಷ್ಟೇ ಅಲ್ಲ, ಅವ್ರ ಜೊತೆಗೆ ಅವ್ರಿಗೆ ಆ ಫ್ಯಾಮ್ಲಿಗೆ ನಮ್ಮ ಕಡೆಯಿಂದ ಏನು ಸಹಾಯ ಸಹಕಾರ ಮಾಡಬೇಕು ಅದನ್ನೆಲ್ಲವನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆ ನನ್ನ ಮಾಜಿ ಸೈನಿಕ ಹಿರಿಯರಾಗಲಿ ನನ್ನ ಗೆಳೆಯರಾಗಲಿ ಹಾಗೂ ನಮ್ಮ ಗ್ರಾಮದ ಹಿರಿಯರಾಗಲಿ ಎಲ್ಲರ ಪರವಾಗಿ ನಾನು ಈ ಒಂದು ಮಾತನ್ನು ಆ ಕುಟುಂಬಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸರ್ ಈಗ ಪಾರ್ಥಿವ ಶರೀರ ಇಲ್ಲಿಗೆ ಬಂದು ಮುಟ್ಟೋದು ಈಗ ಫ್ಲೈಟ್ ಮುಖಾಂತರ ಬರ್ತಾಯಿದೆ. ಸೊ ಈಗ ನಮ್ಮ ಕರ್ನಾಟಕಕ್ಕೆ ಬರೋದು ಯಾವಾಗ ಅಂದರೆ ಆಮೇಲೆ ಇಲ್ಲಿ ಈಗ ಒಂದು ಸ್ವಗ್ರಾಮಕ್ಕೆ ಬಂದು ಸೇರೋದು ಯಾವಾಗ? ಈಗ ಅವರು ಆಲ್ರೆಡಿ ಬಾಡ್ಮೇರ್ ರಾಜಸ್ಥಾನ್ ಬಾಡ್ಮೇರ್ ಎಂಬ ಬಾರ್ಡರಲ್ಲಿ ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರು. ಅಲ್ಲಿಂದ ಈಗ ಅಲ್ಲಿಂದ ಜೈಪುರಿಂದ ಈಗ ಅದು ಏರ್ಪೋರ್ಟಿಂದ ರವಾನೆಯಾಗಿ ನಮ್ಮ ಗೋವಾ ಏರ್ಪೋರ್ಟ್ ಸ್ಟೇಷನ್ನಲ್ಲಿ ತಲುಪುತ್ತೆ. ಅಲ್ಲಿ ಸಿಖ್ ರೆಜಿಮೆಂಟಿಂದ ಅಲ್ಲಿ ಸಲಾಮಿ ಎಲ್ಲ ಕಾರ್ಯಕ್ರಮ ನಡೆಯುತ್ತೆ. ತದನಂತರ ಈ ಸೀದಾ ಧಾರವಾಡಕ್ಕೆ ಇಲ್ಲಿ ಧಾರವಾಡ ಸಿವಿಲ್ ಆಸ್ಪತ್ರೆ ಆದಂಥ ಇದಕ್ಕೆ ಬಂದು ತಲುಪುತ್ತೆ ಮಾರ್ಚರಿಲಿ. ಅದಾದ ನಂತರ ಬೆಳಿಗ್ಗೆ ನಾವು ಸ್ವಗ್ರಾಮಕ್ಕೆ ನಾಳೆ ಬೆಳಿಗ್ಗೆ ಇಲ್ಲಿ ತಗೊಂಡು ಬಂದು ಇಲ್ಲಿಯ ಒಂದು ಕ್ರಿಯಾ ಕಾರ್ಯಗಳು ಏನಿದಾವೆ ಇಲ್ಲೆಲ್ಲ ಮುಗಿಸ್ಕೊಂಡ ನಂತರ ನಮ್ಮ ಗರಗ್ ಗಾಂಧೀಜಿ ಸರ್ಕಲಲ್ಲಿ ಅವರಿಗೆ
ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನು ನಾವು ಯಾವ ರೀತಿ ವಿಜೃಂಭಣೆಯಿಂದ ಅವರ ಕಾರ್ಯಕ್ರಮವನ್ನು ಮಾಡಬೇಕು ಅದೆಲ್ಲ ಏರ್ಪಾಡು ಮಾಡಿಕೊಂಡಿದ್ದೇವೆ. ತದನಂತರ ನಾಳೆ 11 ಗಂಟೆಗೆ ಅವರ ಒಂದು ಈ ಯಾತ್ರೆಯನ್ನು ಸಂಪೂರ್ಣಗೊಳಿಸುವಂಥ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಸರ್. ಸರ್ ತಮ್ಮ ಹೆಸರು ಸರ್? ನನ್ನ ಹೆಸರು ಬಸವರಾಜ್ ಬಡ್ಗೇರ್, ಕರ್ನಾಟಕ ಗ್ರಾಮೀಣ ನಿವೃತ್ತ ಸೈನಿಕರ ಸಂಘದ ಅಧ್ಯಕ್ಷರು. ಧನ್ಯವಾದಗಳು.